ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ದೆಹಲಿಗೆ ಬರುವಂತೆ ಅಮಿತ್ ಶಾ ಬುಲಾವ್ ಕೊಟ್ಟಿದ್ದು ಯಾರಿಗೆ? ನಾಳೆ ಯಾವೆಲ್ಲ ಅತೃಪ್ತ ಶಾಸಕರು ಬೆಂಗಳೂರಿನಲ್ಲಿ ಸಭೆ ಸೇರಲಿದ್ದಾರೆ? ಅಮಿತ್ ಶಾ ಪ್ರವಾಸ ಮುಗಿಯಿತು, ಶುರುವಾಗುತ್ತಾ ಖಾತೆ ಕ್ಯಾತೆ? ಬೆಂಗಳೂರಿನಲ್ಲಿ ಹೇಗಿತ್ತು ಎರಡನೇ ದಿನದ ಕೊರೋನಾ ಲಸಿಕೆ ಅಭಿಯಾನ? ಇದೆಲ್ಲವನ್ನ ನೋಡೋಣ. ಒಳ ಒಪ್ಪಂದದ ಬಗ್ಗೆ ಯೋಗೇಶ್ವರ್ ವಿರುದ್ಧ ರೇಣುಕಾಚಾರ್ಯ ಬಾಂಬ್ ಸಿಡಿಸಿದ್ದೇಗೆ? ನಾಳೆ ಬೆಂಗಳೂರಲ್ಲಿ ಯಾರೆಲ್ಲ ಸಭೆ ಸೇರಲಿದ್ದಾರೆ? ಸಿಡಿ ವಿಚಾರಕ್ಕೆ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದು ಹೇಗಿತ್ತು? ನೋಡೋಣ ಸಂಪುಟ ಸಂಕಟ ಎಕ್ಸ್‌ಪ್ರೆಸ್‌ನಲ್ಲಿ. ನೂತನ ಸಚಿವ ಸಿಪಿ ಯೋಗೇಶ್ವರ್ ವಿರುದ್ಧ ಶಾಸಕ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿ ಯಾವ ಆಧಾರದಲ್ಲಿ ಯೋಗೇಶ್ವರ್ ಪರವಾಗಿ ಮಾತಾಡಿದ್ದಾರೋ ಗೊತ್ತಿಲ್ಲ. ಉಪಚುನಾವಣೆಯಲ್ಲಿ ಒಳ ಒಪ್ಪಂದ ಮಾಡಿಕೊಂಡವರು ಇದೀಗ ನನ್ನಿಂದಲೇ ಸರ್ಕಾರ ಬಂತು ಅಂತ ಬೀಗುತ್ತಿದ್ದಾರೆ ಅಂತ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೊರಗುಂಡನ ಕೊಪ್ಪಲಿನಲ್ಲಿ ಹೇಳಿದ್ರು. ಅಲ್ಲದೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಎಂದು ತಿಳಿಸಿದ್ರು. ನಾಳೆ ಬೆಂಗಳೂರಿನಲ್ಲಿ ಅತೃಪ್ತ ಶಾಸಕರ ಸಭೆ ನಡೆಯಲಿದೆ. ಈ ಬಗ್ಗೆ ರೇಣುಕಾಚಾರ್ಯ ಮಾಹಿತಿ ನೀಡಿದ್ದು, ನಾಳೆ ದೆಹಲಿಗೆ ಹೋಗ್ತಾ ಇದ್ದೇನೆ. ಹೋಗುವ ಮುನ್ನ ಶಾಸಕರ ಸಭೆ ಮಾಡುತ್ತೇನೆ. ವ್ಯವಸ್ಥೆ ಸರಿಪಡಿಸಲು ಒತ್ತಾಯ ಮಾಡುತ್ತೇನೆ. ಪ್ರಾದೇಶಿಕವಾಗಿ ಸರಿ ಮಾಡಬೇಕು. ಎಲ್ಲ ಶಾಸಕರು ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಸಭೆ ನಡೆಸುತ್ತೇವೆ. ಇದು ಸಿಎಂ ಯಡಿಯೂರಪ್ಪ ವಿರುದ್ಧ ಅಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಪರೋಕ್ಷವಾಗಿ ರೇಣುಕಾಚಾರ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ವ್ಯಕ್ತಿಯಿಂದ ಸರ್ಕಾರ ಬಂದಿಲ್ಲ, ನಮ್ಮ ಪಕ್ಷದವರು ಅದನ್ನ ಸಾಬೀತು ಮಾಡಲಿ. ಅಲ್ಲದೆ ರಮೇಶ್ ಜಾರಕಿಹೊಳಿ ಒಬ್ಬರನ್ನು ವೈಭವೀಕರಿಸುತ್ತಿದ್ದಾರೆ. ರಮೇಶ್ ಅಣ್ಣ, ನಿಂಗೆ ಒಳ್ಳೆ ಖಾತೆ ಸಿಕ್ಕಿದೆ, ಅದನ್ನ ನೋಡ್ಕೊಂಡು ಸುಮ್ನೆ ಇರು. ಸರ್ಕಾರ ಬರಲು ಯೋಗೇಶ್ವರ್ ನಯಾ ಪೈಸೆ ಖರ್ಚು ಮಾಡಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಎಂಟಿಬಿ ನಾಗರಾಜ್ ಹೇಳಿದ್ದಾರೆ, ಯಾವುದೇ ಸಾಲ ಕೊಟ್ಟಿಲ್ಲ ಎಂದು ಹೇಳಿದ್ದಾರೆ ಅಂತ ತಿಳಿಸಿದ್ರು. ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಅಸಮಾಧಾನ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಅರವಿಂದ್ ಬೆಲ್ಲದ್, ನಾವು ದೆಹಲಿಗೆ ತೆರಳಿ ವಿಶೇಷ ಸಮಯ ಪಡೆದು ನಮ್ಮ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸುತ್ತೇವೆ ಅಂತ ಹೇಳಿದ್ರು. ಬೆಳಗಾವಿಯಲ್ಲಿ ಮಾತಾಡಿದ ಅರವಿಂದ್ ಬೆಲ್ಲದ್, ಹೈಕಮಾಂಡ್ ಭೇಟಿ ಬಗ್ಗೆ ಅಸಮಾಧಾನಿತ ಶಾಸಕರೆಲ್ಲ ಚರ್ಚಿಸಿದ್ದೇವೆ. ನಾವೆಷ್ಟು ಜನ ಇದ್ದೇವೆ ಎಂಬುದು ಮತ್ತೆ ಗೊತ್ತಾಗಲಿದೆ. ಎಲ್ಲರೂ ಒಟ್ಟಾಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಚರ್ಚಿಸುತ್ತೇವೆ ಅಂತ ತಿಳಿಸಿದ್ರು. ಅಮಿತ್ ಶಾ ಬೆಳಗಾವಿ ಭೇಟಿಗೂ ಮುನ್ನ ಅಸಮಾಧಾನ ಸ್ಫೋಟಗೊಂಡಿತ್ತು. ಪಕ್ಷದಲ್ಲಿ ಮೂಲ ಬಿಜೆಪಿಗರನ್ನ ಕಡೆಗಣಿಸಲಾಗುತ್ತಿದೆ ಎಂದು ಬಹಿರಂಗವಾಗಿ ದೀಪಾ ಕುಡಚಿ ಅಸಮಾಧಾನ ಹೊರಹಾಕಿದ್ರು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರೋ ದೀಪಾ ಕುಡಚಿ, ನಾವು 20 ವರ್ಷಗಳಿಂದ ಪಕ್ಷದಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಡಾಕ್ಟರ್ ಸೋನಾಲಿ ಸೋರ್ನಾಬತ್ ಇತ್ತೀಚೆಗೆ ಪಕ್ಷಕ್ಕೆ ಬಂದಿದ್ದಾರೆ. ಆದ್ರೂ ಅವರನ್ನ ಏರ್ಪೋರ್ಟ್ ಒಳಗೆ ಬಿಟ್ಟಿದ್ದಾರೆ. ರಾತ್ರೋರಾತ್ರಿ ಸ್ವಾಗತಕಾರರ ಲಿಸ್ಟ್ ಬದಲಾಯಿಸಿದ್ದಾರೆ. ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ಹೊರಗೆ ನಿಂತಿದ್ದಾರೆ. ಈ ಬಗ್ಗೆ ಅವಕಾಶ ಸಿಕ್ಕಿದ್ರೆ ಅಮಿತ್ ಶಾ ವರಿಷ್ಠರಿಗೂ ದೂರು ನೀಡ್ತೇವೆ ಅಂತ ಗುಡುಗಿದ್ರು. ಸಿಎಂ ಬಿಎಸ್ ಯಡಿಯೂರಪ್ಪ ಪರ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ಬ್ಯಾಟಿಂಗ್ ಮಾಡಿದ್ದಾರೆ. ಅವರ ವಯಸ್ಸು, ಹೋರಾಟ, ಹುದ್ದೆಗೆ ಬೆಲೆ ಕೊಡಬೇಕು ಅಂತ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಹೇಳಿದ್ದಾರೆ. ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಕಡಿಮೆಯಾಗಿದೆ, ಆದರೆ ಅದನ್ನ ಸರಿಪಡಿಸುವ ವಿಶ್ವಾಸವಿದೆ. ಮಂತ್ರಿಯಾಗಿಲ್ಲ, ಅವಕಾಶ ಸಿಕ್ಕಿಲ್ಲ ಅಂತ ಎಲ್ರಿಗೂ ನೋವಿದೆ. ಹಾಗಂತ ನಾಯಕರ ಬಗ್ಗೆ ಮಾತನಾಡಿದರೆ ಪಕ್ಷದ ಕುರಿತು ಮಾತನಾಡಿದ ಹಾಗೆ ಆಗುತ್ತೆ. ಕೂಡಲೇ ಸಿಡಿ ವಿಚಾರ ಮಾತಾಡುವುದನ್ನ ನಿಲ್ಲಿಸಬೇಕು ಅಂತ ತಿಳಿಸಿದ್ದಾರೆ. ಬಿಎಸ್ವೈ ಸಂಪುಟಕ್ಕೆ 7 ಮಂದಿ ನೂತನ ಸಚಿವರು ಎಂಟ್ರಿ ಕೊಟ್ಟು 5 ದಿನಗಳೇ ಕಳೆದಿವೆ. ಆದರೆ ಇನ್ನೂ ಸಚಿವರಿಗೆ ಖಾತೆ ಹಂಚಿಕೆಯಾಗಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ನೂತನ ಸಚಿವ ಮುರುಗೇಶ್ ನಿರಾಣಿ, ನನಗೆ ನಮ್ಮ ಪಕ್ಷ ಮತ್ತೆ ಸಚಿವನಾಗಲು ಅವಕಾಶ ನೀಡಿದೆ. ಅದಕ್ಕಾಗಿ ನಮ್ಮ ಪಕ್ಷದ ನಾಯಕರಿಗೆ ಧನ್ಯವಾದ ಹೇಳುತ್ತೇನೆ. ಶಾಸಕನಾಗಿ ನೀರಾವರಿ ಯೋಜನೆಗಳನ್ನ ಹಾಕಿಕೊಂಡಿದ್ದೇನೆ ಅಂತ ಹೇಳಿದ್ರು. ಈ ಮೂಲಕ ಖಾತೆ ಮೇಲೆ ಪರೋಕ್ಷವಾಗಿ ಕಣ್ಣಿಟ್ಟಿದ್ರು. ಮತ್ತೊಂದೆಡೆ ಅಮಿತ್ ಶಾ ರಾಜ್ಯಕ್ಕೆ ಬಂದು ಹೋದ ಬಳಿಕ ಖಾತೆ ಹಂಚಿಕೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ರು. ಹೀಗಾಗಿ ಯಾರಿಗೆ ಯಾವ ಖಾತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಬಿಜೆಪಿಯಲ್ಲಿನ ಸಿಡಿ ಬ್ಲಾಕ್ ಮೇಲ್ ವಿಚಾರಕ್ಕೆ ವಿಪಕ್ಷ ನಾಯಕ ವ್ಯಂಗ್ಯವಾಡಿದ್ದಾರೆ. ಮೈಸೂರಿನಲ್ಲಿ ಮಾತಾಡಿದ ಅವರು, ಯಡಿಯೂರಪ್ಪ ಈ ವಯಸ್ಸಲ್ಲಿ ಏನೇನ್ ಮಾಡಿದಾರೋ ಯಾರು ಗೊತ್ತು ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಅದು ಕೂಡ ಅಸಹ್ಯವಾಗಿ ಬೇರೆ ಇದೆಯಂತಲ್ಲಪ್ಪ, ಅದೆಲ್ಲ ಗೊತ್ತಾಗ್ಬೇಕಲ್ವೇ, ಹೀಗಾಗಿ ತನಿಖೆ ಆಗಬೇಕೆಂದು ಆಗ್ರಹಿಸಿದ್ರು. ಏಪ್ರಿಲ್ ಬಳಿಕ ಸಿಎಂ ಯಡಿಯೂರಪ್ಪರನ್ನ ತೆಗೆಯುತ್ತಾರೆ. ಈ ಬಗ್ಗೆ ನನಗೆ ಆರ್ಎಸ್ಎಸ್ ಮೂಲಗಳಿಂದಲೇ ಮಾಹಿತಿ ಬಂದಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಯಡಿಯೂರಪ್ಪ ಮುಂದುವರಿಯುತ್ತಾರೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಆದರೆ ಯಾವುದೇ ಹೈಕಮಾಂಡ್ ಆದರೂ ತೆಗೆಯುತ್ತೇನೆಂದು ಹೇಳಿಲ್ಲ. ಹೈಕಮಾಂಡ್ ತೆಗೆಯುತ್ತೇನೆ ಅಂದ್ರೆ ಸರ್ಕಾರ ನಡೆಯುತ್ತಾ ಎಂದು ಪ್ರಶ್ನಿಸಿದ ಸಿದ್ದರಾಮಯ್ಯ, ಸಿಎಂ ಯಡಿಯೂರಪ್ಪರನ್ನ ಏಪ್ರಿಲ್ ನಂತರ ತೆಗೆಯುತ್ತಾರೆ ಅಂತ ಭವಿಷ್ಯ ನುಡಿದ್ರು.
ಬೆಂಗಳೂರಿನಲ್ಲಿ ಎರಡನೇ ದಿನದ ಲಸಿಕೆ ಅಭಿಯಾನ ಹೇಗಿತ್ತು? ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿ ಸಚಿವ ಸುಧಾಕರ್ ಹೇಳಿದ್ದೇನು? ಲಸಿಕೆ ಪಡೆದವರು ಎಷ್ಟು ದಿನ ಎಣ್ಣೆ ಮುಟ್ಟಂಗಿಲ್ಲ? ನೋಡೋಣ ಸಂಜೀವಿನಿ ಸಂಗ್ರಾಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವಿರುದ್ಧ ಎರಡನೇ ದಿನವೂ ವ್ಯಾಕ್ಸಿನ್ ನೀಡಿಕೆ ಅಭಿಯಾನ ನಡೆಯಿತು. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂದು ಲಸಿಕಾ ಕಾರ್ಯಕ್ರಮ ಇರಲಿಲ್ಲ. ಭಾನುವಾರವಾದ್ದರಿಂದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಸಿಕೆ ವಿತರಿಸಲಿಲ್ಲ. ಬೆಂಗಳೂರಿನ ಒಂದು ಸರ್ಕಾರಿ 3 ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆ ನೀಡಲಾಯಿತು. ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಕೊರೋನಾ ಲಸಿಕೆ ನೀಡಲಾಗುತ್ತಿದೆ. ಇಂದು ಬೆಂಗಳೂರಿನ 4 ಆಸ್ಪತ್ರೆಗಳ 6,000 ಸಿಬ್ಬಂದಿಗೆ ಕೊರೋನಾ ವ್ಯಾಕ್ಸಿನ್ ನೀಡುವ ಗುರಿ ಹೊಂದಲಾಗಿತ್ತು. ಕಾಕ್ಸ್ಟೌನ್ನ ಪಾಲಿಕೆಯ ಹೆರಿಗೆ ಆಸ್ಪತ್ರೆಯಲ್ಲಿ 98 ಸಿಬ್ಬಂದಿಗೆ, ಜೊತೆಗೆ ಮಣಿಪಾಲ್ ಆಸ್ಪತ್ರೆಯ 4,052 ಸಿಬ್ಬಂದಿಗೆ, ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ 1,376 ಸಿಬ್ಬಂದಿಗೆ, ಸೇಂಟ್ ಫಿಲೋಮಿನಾ ಆಸ್ಪತ್ರೆಯ 700 ಸಿಬ್ಬಂದಿಗೆ ಲಸಿಕೆ ನೀಡಲು ತೀರ್ಮಾನಿಸಲಾಗಿತ್ತು. ಬೆಳಗ್ಗೆ 9 ಗಂಟೆಗೆ ಆರಂಭವಾದ ಕಾರ್ಯಕ್ರಮ ಸಂಜೆ 5ರವರೆಗೆ ನಡೆಯಿತು. ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಲಸಿಕಾ ಕೇಂದ್ರವನ್ನ ಶಾಸಕ ಭೈರತಿ ಸುರೇಶ್ ಉದ್ಘಾಟಿಸಿದರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೌಸ್ ಕೀಪಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ವರಲಕ್ಷ್ಮಿ ಎಂಬವರಿಗೆ ಮೊದಲ ಲಸಿಕೆ ವಿತರಣೆ ಮಾಡಲಾಯಿತು. ಇನ್ನು ಮಣಿಪಾಲ್ ಆಸ್ಪತ್ರೆಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಲಸಿಕೆ ವಿತರಣೆಯನ್ನ ವೀಕ್ಷಿಸಿದರು. ಬಳಿಕ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಕೂಡ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿ ವ್ಯಾಕ್ಸಿನೇಷನ್ ಪ್ರಕ್ರಿಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಮಣಿಪಾಲ್ ಆಸ್ಪತ್ರೆ ಭೇಟಿ ವೇಳೆ ಮಾತನಾಡಿದ ಸಚಿವ ಸುಧಾಕರ್, ನಿನ್ನೆ ರಾಜ್ಯದಲ್ಲಿ 62% ಹೆಚ್ಚು ಲಸಿಕೆ ತೆಗೆದುಕೊಂಡಿದ್ದಾರೆ. ರೋಗ ನಿರೋಧಕ ಶಕ್ತಿ ಬರಲು 45 ದಿನ ಬೇಕಾಗುತ್ತದೆ. ಅಲ್ಲಿಯವರೆಗೂ ನಡವಳಿಕೆ ಬದಲಾಗಬಾರದು. ಆಲ್ಕೋಹಾಲ್ ತೆಗೆದುಕೊಂಡಾಗ ಶಕ್ತಿ ಕಡಿಮೆಯಾಗುತ್ತದೆ. ಅದಕ್ಕೆ ಸರಿಯಾದ ಅಧ್ಯಯನ ಮಾಡುತ್ತೇವೆ. ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡುತ್ತೇವೆ ಅಂತ ಹೇಳಿದರು. ಬೆಂಗಳೂರಿನಲ್ಲಿ 1,000 ಜನ ಲಸಿಕೆ ತೆಗೆದುಕೊಂಡಿದ್ದಾರೆ. ಈವರೆಗೆ ಯಾರಿಗೂ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂದು ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ನಾಳೆ 141 ಕೇಂದ್ರಗಳಲ್ಲಿ ಕೋವಿಡ್ ಲಸಿಕೆ ನೀಡಲಾಗುತ್ತದೆ. ಬಿಬಿಎಂಪಿಗೆ ಒಟ್ಟು 1.5 ಲಕ್ಷ ಡೋಸ್ ವ್ಯಾಕ್ಸಿನ್ ಬಂದಿದ್ದು 1,82,000 ಜನ ನೋಂದಣಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಉಳಿದವರಿಗೆ ಆರೋಗ್ಯ ಇಲಾಖೆಯಿಂದ ಲಸಿಕೆ ನೀಡುತ್ತೇವೆ ಅಂತ ಮಂಜುನಾಥ್ ಪ್ರಸಾದ್ ಹೇಳಿದರು. ಭಯಪಡದೆ ಕೋವಿಡ್ ಲಸಿಕೆಯನ್ನು ತೆಗೆದುಕೊಳ್ಳಬೇಕು ಎಂದು ಮಣಿಪಾಲ್ ಆಸ್ಪತ್ರೆ ಚೇರ್ಮನ್ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ತಿಳಿಸಿದರು. ಕೋವಿಡ್ ಲಸಿಕೆ ಪಡೆದ ಬಳಿಕವೂ ಮಾಸ್ಕ್ ಧರಿಸಬೇಕು, ದೈಹಿಕ ಅಂತರ ಕಾಪಾಡುವುದನ್ನು ಮರೆಯಬಾರದು. ಲಸಿಕೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಅನ್ನೋದು ಇನ್ನೂ ಗೊತ್ತಿಲ್ಲ. ಸುಮಾರು 6 ರಿಂದ 12 ತಿಂಗಳು ಕೆಲಸ ಮಾಡಬಹುದು ಅಂತ ಹೇಳಿದರು. ಆಲ್ಕೋಹಾಲ್ ತೆಗೆದುಕೊಂಡ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಹೀಗಾಗಿ ಲಸಿಕೆ ಪಡೆದ ಬಳಿಕ ಮದ್ಯಪಾನ ಮಾಡದಿರುವುದು ಉತ್ತಮ ಅಂತ ತಿಳಿಸಿದರು. ಕೊರೋನಾ ಲಸಿಕೆ ಬಗ್ಗೆ ಯಾರು ಗಾಬರಿಯಾಗುವುದು ಬೇಡ, ಧೈರ್ಯವಾಗಿ ಲಸಿಕೆ ಹಾಕಿಸಿಕೊಳ್ಳಿ ಎಂದು ಆರೋಗ್ಯ ಕಾರ್ಯಕರ್ತೆ ನಂದಿನಿ ಮನವಿ ಮಾಡಿದ್ದಾರೆ. ನಿನ್ನೆ ಬೆಂಗಳೂರಿನ ದಾಸರಹಳ್ಳಿಯ ಮಲ್ಲಸಂದ್ರದಲ್ಲಿ ಲಸಿಕೆ ಪಡೆದ ಬಳಿಕ ನಂದಿನಿ ಸ್ವಲ್ಪ ಅಸ್ವಸ್ಥರಾಗಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಕೊರೋನಾ ಲಸಿಕೆ ಹಾಕಿಸಿಕೊಂಡ ಅರ್ಧ ಗಂಟೆಯಲ್ಲಿ ನನಗೆ ತಲೆಸುತ್ತು, ತಲೆನೋವು ಬಂದಿತ್ತು. ಬಳಿಕ ಚೇತರಿಸಿಕೊಂಡು ಮನೆಗೆ ಬಂದಿದ್ದು, ಈಗ ಆರಾಮಾಗಿ ಇದ್ದೀನಿ ಅಂತ ಹೇಳಿದ್ರು. ಮಹಾರಾಷ್ಟ್ರದಲ್ಲಿ ಇಂದು ನಾಳೆ ಕೊರೋನಾ ಲಸಿಕೆ ವಿತರಣೆ ಇಲ್ಲ. ಕೋವಿನ್ ಆಪ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದ ಹಿನ್ನೆಲೆ ಇಂದು ಮತ್ತು ನಾಳೆ ಲಸಿಕೆ ಅಭಿಯಾನವನ್ನು ಸ್ಥಗಿತಗೊಳಿಸಲಾಗಿದೆ. ಆಪ್ ಮೂಲಕ ಫಲಾನುಭವಿಗಳಿಗೆ ಸಂದೇಶ ರವಾನೆಯಾಗುತ್ತಿಲ್ಲ. ಇನ್ನು ಮೊದಲ ದಿನದ ಲಸಿಕೆ ಫಲಾನುಭವಿಗಳ ಪರಿಣಾಮ ಅಧ್ಯಯನ ಮಾಡಲು ಒಡಿಶಾದಲ್ಲೂ ಇಂದು ಲಸಿಕೆ ಅಭಿಯಾನ ನಡೆಸದಿರಲು ತೀರ್ಮಾನಿಸಲಾಗಿತ್ತು. ಹಳ್ಳಿಯವರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಕೋವಿಡ್ ಬರುತ್ತೆ ಅಂತ ಮೈಸೂರಿನಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ತುಂಬಾ ಜನರು ಮಾಸ್ಕ್ ಹಾಕಿಲ್ಲ. ಯಾಕಂದ್ರೆ ಇವರಲ್ಲಿ ಬಹುತೇಕರು ಹಳ್ಳಿಯವರು. ಹಾಗಾಗಿ ಅವರಿಗೆ ಕೊರೋನಾ ಬರುವುದಿಲ್ಲ. ನಾವು ಚಿಕ್ಕವರಿದ್ದಾಗ ಬಾವಿ, ಕೆರೆ ನೀರು ಕುಡಿಯುತ್ತಿದ್ದೆವು. ಆಗ ನಮಗೆ ಯಾವ ಕಾಯಿಲೆಯೂ ಬರ್ತಿರ್ಲಿಲ್ಲ. ಈಗ ನನಗೆ ಬೋರ್ವೆಲ್ ನೀರು ಕುಡಿಯಲು ಆಗಲ್ಲ ಅಂತ ಹೇಳಿದ್ರು. ಅತೃಪ್ತ ಶಾಸಕರ ಅಸಮಾಧಾನದ ಚೆಂಡು ದೆಹಲಿ ತಲುಪಿದ್ದೇಗೆ? ಕನ್ನಡ ನಿರ್ಲಕ್ಷ್ಯದ ಬಗ್ಗೆ ಎಚ್ಡಿಕೆ ಕಿಡಿಕಾರಿದ್ದು ಹೇಗಿತ್ತು? ಸಿಎಂ ಬದಲಾಗ್ತಾರೆ ಎಂದ ಸಿದ್ದರಾಮಯ್ಯಗೆ ಕಟೀಲು ಕೊಟ್ಟ ತಿರುಗೇಟೇನು? ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ.
ದಿವಂಗತ ಸುರೇಶ್ ಅಂಗಡಿ ನಿವಾಸಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ನೀಡಿದ್ರು. ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದಲ್ಲಿ ಇರುವ ಅಂಗಡಿ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ನೀಡಿದ್ರು. ಸಾಂತ್ವನ ಹೇಳಿದ ಬಳಿಕ ಜನಸೇವಕ ಸಮಾವೇಶದಲ್ಲಿ ಅಮಿತ್ ಶಾ ಭಾಗಿಯಾಗಿದ್ರು. ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಸಮಾಧಾನಿತ ಶಾಸಕರಿಗೆ ಬುಲಾವ್ ನೀಡಿದ್ದಾರೆ. ಅಮಿತ್ ಶಾ ಭೇಟಿಯಾಗೋದಕ್ಕೆ ಅವಕಾಶ ನೀಡಿದ್ದಕ್ಕೆ ಅಸಮಾಧಾನಿತ ಶಾಸಕ ಅರವಿಂದ್ ಬೆಲ್ಲದ್ ಖುಷಿಯಾದ್ರು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಜೊತೆ ಅಮಿತ್ ಶಾ ಮೀಟ್ ಆದ ಬೆಲ್ಲದ್ ಹಾರವನ್ನಷ್ಟೇ ಹಾಕಿದ್ರು. ಭೇಟಿ ವೇಳೆ ಪಕ್ಷದಲ್ಲಿನ ತಾರತಮ್ಯ ಹೇಳಬೇಕು ಅನ್ಕೊಂಡಿದ್ದ ಬೆಲ್ಲದ್ಗೆ ದೆಹಲಿಗೆ ಬರುವಂತೆ ಅಮಿತ್ ಶಾ ಸೂಚಿಸಿದ್ದು ಅಸಮಾಧಾನದ ಚೆಂಡು ದೆಹಲಿಗೆ ತಲುಪಿದೆ. ಆರ್ಎಎಫ್ ಘಟಕ ಶಂಕುಸ್ಥಾಪನೆ ವೇಳೆ ಕನ್ನಡ ಭಾಷೆ ನಿರ್ಲಕ್ಷಿಸಿದ್ದಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿರುವ ಎಚ್ಡಿಕೆ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಆರ್ಎಎಫ್ ಘಟಕಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಆದರೆ ಅಡಿಗಲ್ಲು ಫಲಕದಲ್ಲಿ ಹಿಂದಿ, ಆಂಗ್ಲ ಭಾಷೆ ಬಳಸಿ ಕನ್ನಡ ಭಾಷೆ ನಿರ್ಲಕ್ಷ್ಯ ಮಾಡಿರೋದು ಕಾಣುತ್ತೆ ಅಂತ ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ಘಟಕ ಸ್ಥಾಪನೆಯಾಗಿರೋದು ಕನ್ನಡ ನೆಲದಲ್ಲಿ, ಆದರೆ ಆ ನೆಲದಲ್ಲೇ ಕನ್ನಡ ಫಲಕ ಇಲ್ಲದಿರೋದು ಅಕ್ಷಮ್ಯ ಎಂದಿದ್ದಾರೆ. ದೇಶದಲ್ಲಿ ರೈತರು ನಡೆಸ್ತಾ ಇರುವ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ಇದೆ ಅಂತ ತುಮಕೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರೈತರಿಗೆ ಆಗ್ತಾ ಇರುವ ಅನ್ಯಾಯ ಖಂಡಿಸಿ ಜನವರಿ 20ರಂದು ಧರಣಿ ನಡೆಸುತ್ತೇವೆ. ಅಂದು ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗೋದನ್ನ ಖಂಡಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಮುಂದಿನ ಬಾರಿಯೂ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ದ ಅಮಿತ್ ಶಾ ಹೇಳಿಕೆಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು, ಆದರೆ 2023ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಲಿದೆ ಅಂತ ಡಿಕೆಶಿ ಭವಿಷ್ಯ ನುಡಿದಿದ್ದಾರೆ. ಸಿಎಂ ಬಿಎಸ್ವೈ ಬದಲಾವಣೆ ಬಗ್ಗೆ ಹೇಳಿಕೆ ನೀಡಿದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ತಿರುಗೇಟು ನೀಡಿದ್ದಾರೆ. ಸಿದ್ದರಾಮಯ್ಯ ಯಾವತ್ತಾದ್ರೂ ಆರ್ಎಸ್ಎಸ್ಗೆ ಹೋಗಿದ್ರ? ಅವರಿಗೇಕೆ ಆರ್ಎಸ್ಎಸ್ನವರು ಇದನ್ನ ಹೇಳ್ತಾರೆ ಅಂತ ಬೆಳಗಾವಿಯಲ್ಲಿ ಕಟೀಲು ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನವರು ಸಿದ್ದು ಅವರನ್ನ ಬದಿಗೆ ಇಟ್ಟಿದ್ದಾರೆ. ಅವರನ್ನ ಸೋನಿಯಾ ರಾಹುಲ್ ಮಾತನಾಡಿಸಿದ್ದಾರಾ ಕೇಳಿ ಎಂದಿದ್ದಾರೆ. ಗೋಮಾಂಸ ತಿನ್ನುವವರ ಜೊತೆ ಆರ್ಎಸ್ಎಸ್ ಯಾಕೆ ಮಾತನಾಡುತ್ತೆ ಅಂತ ಪ್ರಶ್ನಿಸಿದ್ದಾರೆ. ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಂತ ಮಾಜಿ ಸಂಸದ ಪ್ರಭಾಕರ್ ಕೋರೆ ಹೇಳಿದ್ದಾರೆ. ಬೆಳಗಾವಿ ಸಂಸದ ಕ್ಷೇತ್ರದ ಉಪಚುನಾವಣೆಗೆ ಪಕ್ಷ ಟಿಕೆಟ್ ನೀಡಿದ್ರೆ ಸ್ಪರ್ಧಿಸುತ್ತೇನೆ ಅಂತ ಕೋರೆ ಮನದಾಳ ಹೊರಹಾಕಿದ್ದಾರೆ. ಈ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟ ಕೋರೆ ಅವರು ಅವರ ಪಕ್ಷದ ಬಗ್ಗೆ ನೋಡಿಕೊಳ್ಳಲಿ ಅಂತ ಹೇಳಿದ್ದಾರೆ. ಆ ಮೂಲಕ ನಾನು ಟಿಕೆಟ್ ರೇಸ್ನಲ್ಲಿ ಇದ್ದೇನೆ ಅಂತ ಪರೋಕ್ಷವಾಗಿ ತಿಳಿಸಿದ್ದಾರೆ. ನಾನು ಏನೇ ಹೇಳಿದ್ರೂ ಆರ್ಎಸ್ಎಸ್ನವರು ವಿವಾದ ಮಾಡ್ತಾರೆ ಅಂತ ಮೈಸೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆಲವು ಸಾಹಿತಿಗಳ ಮೇಲೂ ಆರ್ಎಸ್ಎಸ್ನವರ ಕಣ್ಣಿದೆ. ಅದರಲ್ಲಿ ಅರವಿಂದ ಮಾಲಗತ್ತಿ, ಮಲ್ಲಿಕಾ ಘಂಟಿಯೂ ಇದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಖಳನಾಯಕನನ್ನ ಮಾಡೋದು, ನನ್ನ ಇಮೇಜ್ ಕಡಿಮೆ ಮಾಡೋದು ಇವರ ಉದ್ದೇಶ. ಆದ್ರೂ ನಾನು ಸತ್ಯ ಹೇಳದೆ ಇದ್ರೆ ಆತ್ಮದ್ರೋಹ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಎಲ್ಲರ ಮುಂದೆ ಸತ್ಯ ಹೇಳ್ತೇನೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡಿದ ಸಿದ್ದರಾಮಯ್ಯ, ಇತ್ತೀಚೆಗೆ ಹೆಚ್ಚು ವಿವಾದಕ್ಕೆ ಒಳಗಾದ ರಾಜಕಾರಣಿ ನಾನೇ ಎಂದಿದ್ದಾರೆ. ನನ್ನ ಹೇಳಿಕೆಗೆ ಆರ್ಎಸ್ಎಸ್ನವರು ರಂಗುರಂಗಿನ ಬಣ್ಣ ಕಟ್ಟುತ್ತಾರೆ. ಅದರಿಂದ ನಾನು ಮಾತನಾಡುವ ವಿಚಾರ ವಿವಾದವಾಗಿ ಬಿಡುತ್ತೆ. ನಾನು ನೇರವಾಗಿ ಮಾತನಾಡುವವನು, ಸಾಧ್ಯವಾದಷ್ಟು ಸತ್ಯ ಹೇಳೋದಕ್ಕೆ ಪ್ರಯತ್ನಿಸ್ತೇನೆ ಅಂತ ಸಿದ್ದು ತಿಳಿಸಿದ್ದಾರೆ. ಹನುಮ ಹುಟ್ಟಿದ ದಿನದ ಬಗ್ಗೆ ಕೇಳಿದ್ದೆ, ಅದು ವಿವಾದವಾಯಿತು. ಆದ್ರೆ ಆರ್ಎಸ್ಎಸ್ನವರು ಅದನ್ನ ವಿವಾದ ಮಾಡಿಬಿಟ್ರು ಅಂತ ಸಿದ್ದು ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ, ಯಳಂದೂರು, ಹನೂರ ತಾಲೂಕಿನಲ್ಲಿ ಒಕ್ಕಲಿಗ ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಳ್ಳೇಗಾಲದ ಜಿವಿಗೌಡ ವಸತಿ ನಿಲಯದ ಮೇಲ್ವಿಚಾರಕರಾಗಿದ್ದ ರಾಮಸ್ವಾಮಿ ಧನಂಜಯ್ಗೆ ವಿದ್ಯಾರ್ಥಿಗಳಿಂದ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಗೌರವಿಸಲಾಯಿತು. ವಿದ್ಯಾರ್ಥಿ ನಿಲಯದ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಪ್ರಸನ್ನ, ಶಂಕರ್, ಸಂತೋಷ್, ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜನರಿಗೆ ಮಂಕುಬೂದಿ ಎರಚಿ ಯುವರಾಜ್ ಸಂಪಾದಿಸಿದ್ದೆಷ್ಟು? ಸಿಸಿಬಿ ಎಷ್ಟು ಕೋಟಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದೆ? ವಂಚಕ ಯುವರಾಜ್ ರಾಜ್ಯದ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾನೆ? ನೋಡೋಣ ಕಳ್ಸ್ವಾಮಿ ಸಾಮ್ರಾಜ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ವಂಚಕ ಯುವರಾಜ್ನ ದೋಖಾ ಕಹಾನಿ ಬಗೆದಷ್ಟು ಬಯಲಾಗ್ತಿದೆ. ಜನರಿಗೆ ಮಂಕುಬೂದಿ ಎರಚಿ ಯುವರಾಜ್ ಕೋಟಿ ಕೋಟಿ ಆಸ್ತಿ ಗಳಿಸಿದ್ದು ವಂಚಕ ಯುವರಾಜ್ ಆಸ್ತಿ ನೋಡಿ ಸಿಸಿಬಿ ಅಧಿಕಾರಿಗಳೇ ದಂಗಾಗಿದ್ದಾರೆ. ನೂರಾರು ಜನರಿಗೆ ಮುಖಮೇಲ್ ಟೋಪಿ ಹಾಕಿ ಐಷಾರಾಮಿ ಜೀವನ ನಡೆಸುತ್ತಿದ್ದು ಬೆಂಗಳೂರು, ಮಂಡ್ಯ, ಹಾಸನದಲ್ಲಿ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಸಂಪಾದಿಸಿದ್ದಾನೆ. ಜನರಿಗೆ ಕಲರ್ ಕಾಗೆ ಹರಿಸಿ ವಂಚಿಸುತ್ತಿದ್ದ ವಂಚಕ ಯುವರಾಜ್ ಬಳಿ 10 ಅಲ್ಲ 20 ಅಲ್ಲ ಬರೋಬ್ಬರಿ 60 ಕೋಟಿ ಮೌಲ್ಯದ ಆಸ್ತಿ ಇದೆ. ಹೀಗಾಗಿ ಯುವರಾಜ್ಗೆ ಸೇರಿದ 60 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಸಿಸಿಬಿ ವಶಕ್ಕೆ ಪಡೆದಿದೆ. ಸಿಸಿಬಿ ಪೊಲೀಸರು ವಂಚಕ ಯುವರಾಜ್ ಆಸ್ತಿ ಮೌಲ್ಯಮಾಪನ ಮುಂದುವರೆಸಿದೆ. ನೂರಾರು ಜನರಿಗೆ ಮಕ್ಮೇಲ್ ಟೋಪಿ ಹಾಕಿ ವಂಚನೆ ಹಣದಿಂದ ಯುವರಾಜ್ 22 ಕಡೆ ಆಸ್ತಿ ಖರೀದಿ ಮಾಡಿದ್ದಾನೆ. ಮನೆ, ಜಮೀನು, ಸೈಟ್, ಫ್ಲಾಟ್ ಸೇರಿ 22 ಆಸ್ತಿಗಳನ್ನು ಖರೀದಿಸಿದ್ದಾನೆ. ಬೆಂಗಳೂರು, ಹಾಸನ, ಮಂಡ್ಯ ಜಿಲ್ಲೆಯಲ್ಲಿ ವಂಚಕ ಆಸ್ತಿ ಹೊಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಒಟ್ಟು 6 ಆಸ್ತಿಗಳನ್ನು ಖರೀದಿ ಮಾಡಿದ್ದಾನೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಬರೋಬ್ಬರಿ 14 ಆಸ್ತಿಗಳನ್ನು ಹೊಂದಿದ್ದಾನೆ. ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಒಟ್ಟು 2 ಆಸ್ತಿಗಳನ್ನು ವಂಚಕ ಸ್ವಾಮಿ ಖರೀದಿ ಮಾಡಿದ್ದಾನೆ. ರಾಜಧಾನಿ ಬೆಂಗಳೂರಿನ 6 ಕಡೆಗಳಲ್ಲಿ ಯುವರಾಜ್ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾನೆ. ಬೆಂಗಳೂರು ಉತ್ತರ ತಾಲೂಕಿನ ಮಲಥಹಳ್ಳಿಯಲ್ಲಿ 60-30 ನಿವೇಶನ, ನಾಗರಬಾವಿಯಲ್ಲಿ 50-80 ಅಳತೆಯ ಬೃಹತ್ ಮನೆ ಖರೀದಿ ಮಾಡಿದ್ದಾನೆ. ನಾಗರಬಾವಿ ಮನೆಯಲ್ಲಿ ವಂಚಕ ಯುವರಾಜ್ ವಾಸ ಮಾಡುತ್ತಿದ್ದ. ಇಲ್ಲಿ 1.22 ಎಕರೆಯಷ್ಟು ನಿವೇಶನಗಳನ್ನು ಹೊಂದಿದ್ದಾನೆ. ಇನ್ನು ಕೆಂಗೇರಿ ಬಳಿಯ ಕೊಮಘಟ್ಟದಲ್ಲಿ 222 ಚದರ ಅಡಿಯ ನಿವೇಶನ ಮತ್ತು ಯಶವಂತಪುರ ಬಳಿಯ ಹೆಗ್ಗನಹಳ್ಳಿಯಲ್ಲಿ 320 ಚದರ ಅಡಿ ನಿವೇಶನ ಹೊಂದಿದ್ದಾನೆ. ಹಾಸನ ಜಿಲ್ಲೆ 2 ಕಡೆಗಳಲ್ಲಿ ವಂಚಕ ಯುವರಾಜ್ ಆಸ್ತಿ ಹೊಂದಿದ್ದಾನೆ. ಸಕಲೇಶಪುರ ತಾಲೂಕಿನ ಅಗನಿ ಗ್ರಾಮದಲ್ಲಿ 5.7 ಎಕರೆ ತೋಟ ಇದೆ. ಅಲ್ಲದೆ ಅಗನಿ ಗ್ರಾಮದಲ್ಲಿರೋ 1.20 ಎಕರೆ ತೋಟದ ಒಳಗೆ ಫಾರ್ಮ್ ಹೌಸ್ ಕೂಡ ಇದೆ. ಅಲ್ಲದೆ ಕೆಲ ಬೇನಾಮಿಗಳ ಹೆಸರಲ್ಲಿ 2 ಎಕರೆ ಜಮೀನು ಹೊಂದಿದ್ದಾನೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ 2 ಗ್ರಾಮಗಳಲ್ಲಿ ಯುವರಾಜನ ಆಸ್ತಿ ಇದೆ. ಕಾಡುಕೊತ್ತನಹಳ್ಳಿ ಹಾಗೂ ಚಿಕ್ಕ ಅರಸೀಕೆರೆ ಗ್ರಾಮದಲ್ಲಿ ಆಸ್ತಿ ಖರೀದಿ ಮಾಡಿದ್ದಾನೆ. ಪತ್ನಿ ಪ್ರೇಮ ಯುವರಾಜ್ ತವರೂರಿನಲ್ಲಿ ಯುವರಾಜ ಆಸ್ತಿ ಖರೀದಿಸಿದ್ದು ಕಾಡುಕೊತ್ತನಹಳ್ಳಿಯಲ್ಲಿ 3 ನಿವೇಶನ, 1 ಸೈಟ್, 5 ಕಡೆ ಜಮೀನು ಖರೀದಿ ಮಾಡಿದ್ದಾನೆ. ಪತ್ನಿ ಪ್ರೇಮ ಹೆಸರಲ್ಲಿ ಬಹುತೇಕ ಆಸ್ತಿಗಳನ್ನು ವಂಚಕ ಸ್ವಾಮಿ ಖರೀದಿ ಮಾಡಿದ್ದಾನೆ. ನೂರಾರು ಜನರಿಗೆ ವಂಚಿಸಿ ಹಣ ತಂದು ಪ್ರೇಮ ಹೆಸರಲ್ಲಿ ಆಸ್ತಿ ಖರೀದಿಸಿದ್ದು ಸಿಸಿಬಿ ಪತ್ತೆ ಮಾಡಿರೋ 22 ಆಸ್ತಿಗಳು ಬಹುತೇಕ ಪ್ರೇಮ ಹೆಸರಲ್ಲಿವೆ. ಇನ್ನು ಚಿಕ್ಕ ಅರಸಿನಕೆರೆಯಲ್ಲಿ ಯುವರಾಜ್ 2 ಜಮೀನು, 2 ನಿವೇಶನ ಹಾಗೂ 1 ಸೈಟ್ ಖರೀದಿ ಮಾಡಿದ್ದಾನೆ. ಯುವರಾಜ್ ಅಲಿಯಾಸ್ ಸ್ವಾಮಿಗೆ ಸೇರಿದ 2 ಐಷಾರಾಮಿ ಕಾರುಗಳನ್ನು ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. 1 ಮರ್ಸಿಡಿಸ್ ಬೆನ್ಸ್ ಮತ್ತೊಂದು ಲ್ಯಾಂಡ್ ರೋವರ್ ಕಾರು ಸಿಸಿಬಿ ವಶಕ್ಕೆ ಪಡೆದಿದೆ. ಯುವರಾಜ ಪತ್ನಿ ಪ್ರೇಮ ಹೆಸರಲ್ಲಿ ಮರ್ಸಿಡಿಸ್ ಬೆಂಚ್ ಕಾರು ಇದ್ದು ಲ್ಯಾಂಡ್ ರೋವರ್ ಕಾರು ಸುರೇಶ್ ಬಾಬು ಎಂಬಾತನ ಹೆಸರಲ್ಲಿದೆ. ವಂಚಕ ಯುವರಾಜನ ಅಕ್ರಮ ಆಸ್ತಿ ಸಾಮ್ರಾಜ್ಯ ಇಷ್ಟಕ್ಕೆ ಮುಗ್ದಿಲ್ಲ. ಯುವರಾಜನ ಮಕ್ಕಳ ಆಸ್ತಿ ಮಾಹಿತಿಯನ್ನು ಲೆಕ್ಕ ಹಾಕಬೇಕಿದೆ. ಮಕ್ಕಳ ಆದಾಯದ ಮೂಲ, ಸಂಪಾದಿಸಿರೋ ಆಸ್ತಿ ಬಗ್ಗೆ ತನಿಖೆ ಆಗಬೇಕಿದೆ. ಮಕ್ಕಳಾದ ದೇವಿ ಕಾರಣಿ, ವೈಷ್ಣವಿ, ಮಗ ಭಾರ್ಗವ್ ಹೆಸರಲ್ಲಿ ಆಸ್ತಿ ಇದ್ದು ಹೆಣ್ಣು ಮಕ್ಕಳ ಆಸ್ತಿಗಳು ಅವರ ಪತಿಯರ ಹೆಸರಲ್ಲಿಯೂ ಇವೆ ಅಂತ ಹೇಳಲಾಗಿದೆ. ಭಾರತಕ್ಕೆ ಭೇಟಿ ನೀಡೋದರ ಬಗ್ಗೆ ಇಂಗ್ಲೆಂಡ್ ಪ್ರಧಾನಿ ಹೇಳಿದ್ದೇನು? ಬಿಹಾರದಲ್ಲಿ ಕಿಚ್ಚು ಹಚ್ಚಿಸಿದ್ದೇಗೆ ಇಂಡಿಗೋ ವಿಮಾನಯಾನ ಉದ್ಯೋಗಿಯ ಹತ್ಯೆ, ಟ್ರ್ಯಾಕ್ಟರ್ ರ್ಯಾಲಿಗೆ ರೈತರ ತಾಲೀಮು ಹೇಗಿದೆ? ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. G7 ಶೃಂಗಸಭೆಗೆ ವಿಶೇಷ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಆಹ್ವಾನ ನೀಡಲಾಗಿದೆ. 2021 ಜೂನ್ G7 ಶೃಂಗಸಭೆ ನಡೆಯಲಿದೆ. ಯುನೈಟೆಡ್ ಕಿಂಗ್ಡಮ್ನ ಕಾರ್ನ್ವೆಲ್ನಲ್ಲಿ ಶೃಂಗಸಭೆ ಆಯೋಜಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿ ಬೋರಿಸ್ ಜಾನ್ಸನ್, G7 ಶೃಂಗಸಭೆಗೂ ಮುನ್ನ ಭಾರತಕ್ಕೆ ಭೇಟಿ ನೀಡೋದಾಗಿ ಹೇಳಿದ್ದಾರೆ. ಭಾರತ ವಿಶ್ವದ ಫಾರ್ಮಸಿ ಎಂದಿರುವ ಬೋರಿಸ್ ಜಾನ್ಸನ್, ಭಾರತ ಈಗಾಗಲೇ ವಿಶ್ವಕ್ಕೆ 50%ಕ್ಕೂ ಹೆಚ್ಚಿನಷ್ಟು ವ್ಯಾಕ್ಸಿನ್ ಪೂರೈಸಿದೆ ಅಂತ ಹೇಳಿದ್ರು. ಕೆವಾಡಿಯಾಗೆ ತೆರಳುವ 8 ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದ ಪ್ರಧಾನಿ ಮೋದಿ, ದೇಶದ ವಿವಿಧ ಮೂಲೆಗಳಿಂದ ಒಂದೇ ಸ್ಥಳಕ್ಕೆ ರೈಲು ಸೇವೆ ಸಿಗ್ತಾ ಇದ್ದು ಕೆವಾಡಿಯ ಪ್ರವಾಸಿಗರ ತಾಣವಾಗಿ ಹೊರಹೊಮ್ಮುತ್ತಿದೆ. ಏಕತಾ ಪ್ರತಿಮೆ ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ ಅಂತ ಹೇಳಿದ್ರು. ರೈಲ್ವೆ ಯೋಜನೆ ಕೇವಲ ಪ್ರವಾಸಿಗರಿಗೆ ಅನುಕೂಲವಾಗಲ್ಲ, ಕೆವಾಡಿಯಾದ ಬುಡಕಟ್ಟು ಜನಾಂಗಕ್ಕೂ ಅನುಕೂಲವಾಗಲಿದೆ, ಅವರ ಜೀವನವನ್ನ ಸಹ ಬದಲಿಸಲಿದೆ ಅಂತ ಹೇಳಿದ್ರು.
ಇಂಡಿಗೋ ವಿಮಾನಯಾನ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿದ್ದ ರೂಪೇಶ್ ಕುಮಾರ್ ಸಿಂಗ್ ಹತ್ಯೆ ಭಾರಿ ಸಂಚಲನ ಸೃಷ್ಟಿಸಿದೆ. ಇನ್ನು ರೂಪೇಶ್ ಕುಮಾರ್ ಸಿಂಗ್ ನಿವಾಸಕ್ಕೆ ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಜನವರಿ 12ರಂದು ರೂಪೇಶ್ ರನ್ನ ಅವರ ಮನೆ ಮುಂದೆನೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಸಿಎಂ ನಿತೀಶ್ ಕುಮಾರ್ ಅವರ ಮನೆಯಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಘಟನೆ ನಡೆದಿತ್ತು. ಪಶ್ಚಿಮ ಬಂಗಾಳದ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ವಿವಾದಿತ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ನಾಯಕರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುತ್ತಾ ಅತ್ಯಾಚಾರದಂತಹ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ಕಲ್ಯಾಣ್ ಬ್ಯಾನರ್ಜಿ ಕಿಡಿ ಹೊತ್ತಿಸಿದ್ದಾರೆ. ಹೌರಾದಲ್ಲಿ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಅತ್ಯಾಚಾರ ಆರೋಪ ಹೊತ್ತಿರುವ ಪಂಡಿತರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸೋದಿಲ್ಲ, ಯಾಕಂದ್ರೆ ಪಂಡಿತರು ಅವರ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು.